ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಗೆರಟೆಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಆರೋಗ್ಯಕರವಾದಂತ ಒಂದು ರೆಸಿಪಿ ಮಾಡ್ತಾ ಇರೋದು. ತುಂಬಾನೇ ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದ್ಸಲ ಈ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರಲ್ಲಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಕೂಡ್ಲೆ ಸಿಗುತ್ತೆ. ಮೊದಲು ನೋಡಿ, ಇದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಒಂದು ಗೆರಟೆ ತಗೋಬೇಕು. ಚೆನ್ನಾಗಿ ಕ್ಲೀನ್ ಆಗಿರುವಂತಹ ಗೆರಟೆ. ನೋಡಿ, ಸ್ವಲ್ಪ ದೊಡ್ಡ ಗಾತ್ರದ ಗೆರಟೆನೆ ತಗೊಳ್ಳಿ. ಯಾಕಂದ್ರೆ ನಮ್ಮ ಸ್ಟವ್ ಅಲ್ಲಿ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು. ತೂತಿಲ್ಲದ ಗೆರಟೆ ಆಗಿರ್ಬೇಕು. ನೋಡಿ, ಈ ರೀತಿಯದ್ದು. ನೋಡಿ, ಆಮೇಲೆ ನಮಗೆ ಇದನ್ನ ನಾನು ಸೆಟ್ ಮಾಡೋದಿಕ್ಕೋಸ್ಕರ ಒಂದು ಬರ್ನಲ್ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ. ಅವಾಗ ಕರೆಕ್ಟ್ ಆಗಿ ಸೆಟ್ ಆಗಿ ನಿಲ್ಲುತ್ತೆ. ಹಾಗೆ ಬೇಕಿದ್ರು ಇಡ್ಬೋದು, ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಇಟ್ಟಿದ್ದೀನಿ. ಆಮೇಲೆ ನಮಗೆ ಬೇಕಾಗಿರೋದು ಒಂದು ಪಾತ್ರೆ ಕೂಡ ರೆಡಿ ಮಾಡ್ಬೇಕು. ನೋಡಿ, ಈ ರೀತಿ. ಆಮೇಲೆ ಇದನ್ನ ಹಿಡಿಯೋದಿಕ್ಕೊಂದು ಪ್ಲಕ್ಕರ್ ಕೂಡ ಈ ಸ್ಟವ್ನ ಹತ್ರನೇ, ಈ ಎರಡು ಐಟಮ್ ಕೂಡ ಸ್ಟವ್ ಹತ್ರನೇ ಇರ್ಬೇಕು. ನೋಡಿ, ನೆಕ್ಸ್ಟ್ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಹಾಲು ಹಾಕ್ತಾ ಇದ್ದೀನಿ. ಆಮೇಲೆ ಇದು ಫುಲ್ ಆಗಿ ಹಾಕ್ಬಾರ್ದು, ಇದರ ಮುಕ್ಕಾಲು ಭಾಗದಷ್ಟು ಮಾತ್ರ ಹಾಲು ಹಾಕೋಬೇಕು. ನೋಡಿ, ನಾನು ಈ ರೀತಿ ಹಾಕ್ತೀನಿ. ಇನ್ನು ಸ್ಟವ್ ಆನ್ ಮಾಡ್ಕೊಳ್ಳಿ. ಇವಾಗ ಲೋ ಫ್ಲೇಮ್ ಅಲ್ಲಿ ಇಡಬೇಕು, ಸಣ್ಣ ಉರಿಯಲ್ಲಿ ಇಡಬೇಕು. ನೋಡಿ, ಈ ರೀತಿ ಇದೆ. ಅಂದ್ರೆ ಉರಿ ನೋಡಿ, ಈ ಹಾಲು ಎಷ್ಟು ಹಾಕೊಂಡಿದೀವಿ ಅದಕ್ಕಿಂತ ಮೇಲ್ಗಡೆ ಬರಬಾರ್ದು. ಅದಕ್ಕಿಂತ ಕೆಳಗಡೆ ಇದ್ರೆ ತೊಂದ್ರೆ ಏನಾಗಲ್ಲ ಗೆರಟೆಗೆ. ಅದು ಮಾತ್ರ ಕರೆಕ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ ನಾವೆಷ್ಟು ಹಾಲು ಅಥವಾ ನೀರು ಸೇರಿಸ್ತೀವೋ ಅದಕ್ಕಿಂತ ಮೇಲ್ಗಡೆ ಬರಬಾರ್ದು. ಇನ್ನು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಶುಗರ್ ಹಾಕ್ತಾ ಇರೋದು. ನೀವು ಯಾವ್ದು ಬಳಸ್ತೀರೋ ಅದು, ಇಲ್ಲ ಅಂದ್ರೆ ಬೆಲ್ಲದ ಹುಡಿನೂ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನೋಡಿ, ಇದು ಹಾಕ್ತೀನಿ. ಆಮೇಲೆ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇವಾಗ ಸಣ್ಣ ಉರಿಯಲ್ಲೇ ಇದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋದು ಕಾಫಿ ಪೌಡರ್. ಅಂದ್ರೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕ್ತಾ ಇರೋದು. ಒಂದು ಟೀ ಸ್ಪೂನ್ ನಷ್ಟು ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವುದೇ ಬ್ರ್ಯಾಂಡ್ ಬೇಕಿರೋ ತಗೋಬಹುದು. ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ಪೂನ್ ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇನ್ನು ಸ್ವಲ್ಪ ಬಿಸಿ ಆದ್ಮೇಲೆ ನೋಡಿ, ಇವಾಗ ಈ ರೀತಿ ಇದೆ, ಸಣ್ಣ ಉರಿಯಲ್ಲಿ. ನೋಡಿ, ಈ ರೀತಿ ಕುದೀತಾ ಇದೆ. ಇದು ಅಂದ್ರೆ ಸ್ವಲ್ಪ ಕುದಿ ಬರ್ಬೇಕು. ಸ್ವಲ್ಪ ಬಿಸಿ ಆದ್ಮೇಲೆ ನಮ್ಗೆ ಏನ್ ಮಾಡ್ಬೋದು ಅಂದ್ರೆ ಉರಿ ಸ್ವಲ್ಪ ದೊಡ್ಡದು ಮಾಡ್ಬೋದು. ದೊಡ್ಡದಂದ್ರೆ ಫುಲ್ ಅಲ್ಲ, ನಾವು ಹಾಲು ಎಷ್ಟು ಹಾಕೊಂಡಿದೀವೋ ಅದೇ ಲೆವೆಲ್ಗೆ ಸಾಕು. ಆದ್ರೆ ಆ ತರ ಇದ್ರೆ ನಮ್ಗೆ ಗೆರಟೆ ಏನ್ ಆಗಲ್ಲ. ನೋಡಿ, ಇವಾಗ ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ. ಪ್ಲಕ್ಕರ್ ಈ ರೀತಿ ಕರೆಕ್ಟ್ ಆಗಿ ಹಿಡ್ಕೊಳ್ಳಿ, ಯಾಕಂದ್ರೆ ಅದು ಕೂಡ್ಲೆ ಮೇಲ್ಗಡೆ ಬರುತ್ತೆ. ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಪಾತ್ರ ಕೂಡ ರೆಡಿ ಮಾಡಿ ಇಟ್ಕೋಬೇಕು ಹತ್ರನೇ. ನೋಡಿ, ಕುದಿಯೋದಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಮೇಲೆಗೆ ಬರುವಾಗ ತಕ್ಷಣ ತೆಗ್ದ್ಬಿಟ್ಟು ಈ ಪಾತ್ರದ ಅಡಿಯಲ್ಲಿ ಈ ರೀತಿ ಹಿಡಿಬೇಕು, ಪಾತ್ರದ ಮೇಲ್ಗಡೆ. ನೋಡಿ, ಅವಾಗ ಈ ಕಾಫಿ ಎಲ್ಲ ಗೆರಟೆ ಮೂಲಕ ಕೆಳಗಡೆ ಬೀಳುತ್ತೆ. ಅವಾಗ ಆ ಗೆರಟೆಯ ಫ್ಲೇವರ್ ಕೂಡ ಕರೆಕ್ಟ್ ಆಗಿ ಈ ಕಾಫಿಗೆ ಸಿಗುತ್ತೆ. ನೋಡಿ, ಈ ರೀತಿ. ಅಂದ್ರೆ ನಮ್ಮ ಗೆರಟೆ ಕಾಫಿ ಇಲ್ಲಿ ರೆಡಿ ಆಗಿದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ತುಂಬಾನೇ ರುಚಿಕರವಾಗಿರುತ್ತೆ, ಹೆಲ್ದಿ ಕೂಡ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಂಡಿತ ಒಂದ್ಸಲ ಆದ್ರೂ ನೀವು ಇದನ್ನ ಟ್ರೈ ಮಾಡಿ. ನಾನು ಹೇಳಿದ ಮೆಥಡ್ ಅಲ್ಲೇ ಟ್ರೈ ಮಾಡಿ ರುಚಿ ನೋಡಿ. ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.